ಚಿಕನ್ದು ಡ್ರೈ ರಿವ್ಯೂ ಗಗನ್ ಅವ್ರು ಹೇಳ್ತಾರೆ, ಯಾಕಂದ್ರೆ ನಾವು ಇವತ್ತು ಮುಟ್ಟಲ್ಲ ಅದನ್ನ. ಚಿಕನ್ ಎಲ್ಲ ಊಟದಿಲ್ಲ ಇದು ನಿಮ್ಗದು. ಎಲ್ರಿಗೂ ನಮಸ್ಕಾರ, ಮತ್ತು ಮೆನ್ಬಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಒಳ್ಳೆ ಪೋರ್ಕ್ ಬೇಟೆ ಆಡೋಣ ಅಂದ್ಬಿಟ್ಟು ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಅರ್ಕಲ್ಗೂಡಿಗೆ ಬಂದಿದ್ದೀವಿ. ಅರ್ಕಲ್ಗೂಡಲ್ಲಿ ಕಿಟ್ಟಿ ಹೋಟೆಲ್ಗೆ ಬಂದಿದ್ದೀವಿ. ಫೇಮಸ್ಸು ಇಲ್ಲಿ ಕಿಟ್ಟಿ ಪಿಗ್ ಮಟನ್ ಹೋಟೆಲ್ ಅಂತ. ಸೊ ಮುದ್ದೆ ಸಿಗುತ್ತೆ, ಮಾಮೂಲಿ ಮೈನಾಗಿ ಪೋರ್ಕ್ ಸಿಗುತ್ತೆ, ಪೋರ್ಕಲ್ಲಿ ಒಂದು 3-4 ಥರ ಡಿಶಸ್ ಸಿಗುತ್ತೆ, ಆಮೇಲೆ ಚಿಕನ್ ಐಟಮ್ಸು ಎಲ್ಲ ಸಿಗುತ್ತೆ. ಅದೇನೇನು ಹೆಂಗೆ ಮಾಡ್ತಾರೆ ಎಲ್ಲ ತಿಳ್ಕೊಂಡು ಆಮೇಲೆ ಒಂದಷ್ಟು ಅವರ ಫೇಮಸ್ ಡಿಶಸ್ನ ಟ್ರೈ ಮಾಡೋಣ. ಸೊ ನಮ್ಮ ಜೊತೆ ನಮ್ಮ ಸಂಜಿತ್ ಅವ್ರನ್ನ ಕರ್ಕೊಂಬಂದಿದ್ದೀವಿ. ನಾವೆಲ್ಲ ಪೋರ್ಕ್ ಶೂಟಿಂಗ್ ಹೋಗ್ತೀನಿ ಅಂದರೆ ಅವರ ಫೇವ್ರೇಟು, ಸೊ ನಮ್ಮ ಫೇವ್ರೇಟು, ಅದಕ್ಕೋಸ್ಕರ ಅವ್ರನ್ನ ತಗೊಂಬರ್ತೀವಿ. ಅವರು ಬಂದಿದ್ದಾರೆ. ಸೊ ತುಂಬ ಲೇಟ್ ಮಾಡಿದ್ರೆ ಹೋಗೋಣ. ಈ ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬಂದ್ಬಿಡ್ಬೋದು. ಸೊ ಕನ್ಫ್ಯೂಸ್ ಆಗೋಲ್ಲ. ಪಾರ್ಕಿಂಗ್ ಫೆಸಿಲಿಟಿ ಇದೆ ಇಲ್ಲಿ, ಬೆಸ್ಟ್ ಪಾರ್ಕಿಂಗ್ ಫೆಸಿಲಿಟಿ ಇದೆ. ಕಾರ್ಗಳು ಅಲ್ಲಿ ಇಲ್ಲಿ ಎಲ್ಲ ನಿಲ್ಸ್ಕೊಬೋದು. ಈಗ ಒಳಗಡೆ ಹೋಗಿ ಒಂದು ಒಳ್ಳೆ ಜಾಗ ಹಿಡಿದ್ಬಿಟ್ಟು ರುಚಿಯಾಗಿ ಬೇಟೆ ಆಡುವ ಬನ್ನಿ. ನಮ್ಮ ಜೊತೆ ಹೋಟೆಲ್ ಓನರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಕೃಷ್ಣ ಅಂತ. ಇಲ್ಲಿ ಅಡ್ಡ ಹೆಸರೆಲ್ಲ ಹೋಟೆಲ್ ಕಿಟ್ಟಿ ಅಂತ ಇಟ್ಟಿದ್ದಾರೆ. ಓಕೆ ಓಕೆ. ಸೊ ನಿಮ್ಮ ಹೋಟ್ಲ್ ಬಗ್ಗೆ ತಿಳಿಸ್ಕೊಡಿ, ಯಾವಾಗ ಶುರು ಆಯಿತು, ಏನೇನು ಸಿಗುತ್ತೆ ಇಲ್ಲಿ, ಏನು ಸ್ಪೆಷಲ್? ನಾವು ಸರ್ ಶುರು ಮಾಡಿ 17 ವರ್ಷ ಆಯಿತು. 17 ವರ್ಷದಿಂದ ಇದೇ ಹೋಟೆಲ್ ಮಾಡ್ತಾಯಿದ್ದೀನಿ. ಓಕೆ, 17 ವರ್ಷ ಆಯಿತು. ಮತ್ತು ಏನಪ್ಪ ಅಂದರೆ ನಮ್ಮಲ್ಲಿ ಈಗ ಸೌದೆ ಒಲೆ ಅದು ಇತ್ತು. ಅದರಲ್ಲಿ ಸೌದೆ ಒಲೆ ಮನೇಲಿ ಮಾಡ್ದಂಗೆ ಊಟ ಇರ್ತದೆ. ಸರಿ. ಹಾಂ, ಏನೇನು ಸಿಗುತ್ತೆ ಸರ್? ನಮ್ಮಲ್ಲಿ ಮುದ್ದೆ, ರೈಸು, ಪೋರ್ಕು, ಚಿಕನ್ನು, ಅಕ್ಕಿ ರೊಟ್ಟಿ, ಪರೋಟ, ಚಿಲ್ಲಿ ಸಿಗ್ತದೆ ಸರ್. ಮತ್ತು ಗೊಜ್ಜು, ಡ್ರೈ ಎಲ್ಲ ಸಿಗ್ತದೆ. ಚಿಕನಲ್ಲೂ ಸಿಗುತ್ತೆ? ಚಿಕನಲ್ಲೂ ಡ್ರೈ ಇದೆ, ಮತ್ತು ಗೊಜ್ಜಿದೆ, ಪೆಪ್ಪರ್ ಚಿಕನ್ ಇದೆ, ಪೆಪ್ಪರ್ ಚಿಲ್ಲಿ ಇದೆ, ಎಲ್ಲ ಇದೆ. ಸೊ ಪೋರ್ಕಲ್ಲೂ ಸೇಮ್ ಪೋರ್ಕಲ್ಲೂ ಚಿಲ್ಲಿ ಇದೆ, ಡ್ರೈ ಇದೆ, ಗೊಜ್ಜಿದೆ. ಓಕೆ. ಸೊ ಜನ ಜಾಸ್ತಿ ಇಷ್ಟಪಟ್ಟು ತಿನ್ನೋದು ಯಾವುದು ಸರ್? ಡ್ರೈ ತಿಂತಾರೆ. ಡ್ರೈ ಬಿಟ್ಟು ಈಗ ಏನಪ್ಪ ಅಂದರೆ ಗೊಜ್ಜು ಜಾಸ್ತಿ ಆಗಿದೆ ಈಗ. ಗೊಜ್ಜಿಗೆ ಗೊಜ್ಜು ಎಲ್ಲ ಗೊಜ್ಜು 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 ಅಂತಾರೆ. ಓಕೆ. ಹಾಂ, ಟೈಮಿಂಗ್ಸ್ ಎಲ್ಲ ಎಷ್ಟು ಗಂಟೆಗೆ? ಟೈಮಿಂಗ್ ಸರ್ ನಮ್ಮದು 10ವರೆಗೆ ಶುರು ಮಾಡ್ತೀವಿ. 10ವರೆಯಿಂದ ಶುರುವಾಯ್ತದೆ. ರಾತ್ರಿ 10ವರೆ ಕಂಟಿನ್ಯೂಸ್ ಆಗಿರುತ್ತೆ. ಕಂಟಿನ್ಯೂಸ್ ಇರ್ತದೆ. ಮಧ್ಯದಲ್ಲಿ ಗ್ಯಾಪ್ ಏನಿಲ್ಲ. ಹಾಂ, ಬೆಳಗ್ಗೆ 10ವರೆ ಶುರುವಾದರೆ ರಾತ್ರಿ 10ವರೆಗೂ ಇರ್ತೀವಿ. ಇದು ರಜಾ ದಿನ ಏನಾದ್ರು ಮಾಡ್ತೀರಾ? ರಜಾ ಸರ್ ಅದೇ ಹಬ್ಬ ಬಂದರೆ ಮಾತ್ರ ರಜಾ ಅಷ್ಟೇ. ಓಕೆ. ಸೋಮವಾರನೂ ಓಪನ್ ಇರುತ್ತೆ? ಎಲ್ಲ ದಿವಸ ರಜಾನೇ ಇಲ್ಲ ನಮಗೆ. ಹಬ್ಬ ನಮಗೆ ಮಾಲೆ ಅಮಾವಾಸ್ಯೆ ರಜಾ, ದೀಪಾವಳಿ ರಜಾ, ಮತ್ತೆ ಆಯು ಪೂಜೆ ರಜಾ, ಓಕೆ, ಯುಗಾದಿ ಹಬ್ಬ ರಜಾ ಅಷ್ಟೇ. ಗೌರಿ ಹಬ್ಬ, ಗಣೇಶನ ಹಬ್ಬ ರಜಾ ಅಷ್ಟೇ. ಸರಿ. ಅದು ಬಿಟ್ಟು ಡೈಲಿ ಇರ್ತದೆ. ಯಾವತ್ತೂ ಬಾಕ್ಲು ಅನ್ನೋದೇ ಇಲ್ಲ. ಸರಿ ಸರಿ. ಹಾಂ. ಸೊ ಅವಾಗಿಂದನೂ ಇದೇ ಜಾಗದಲ್ಲಿ ಇದ್ದರೆ? ಇದೇ ಒಂದೇ ಜಾಗದಲ್ಲಿ ಮಾಡ್ತಾ ಇದ್ದೀನಿ ಸರ್. 17 ವರ್ಷ ಆಯ್ತು ನಾನು ಹೋಟ್ಲು ಶುರು ಮಾಡಿ. 17 ವರ್ಷ ಆಗಿದೆ ಮಾಡ್ತಾ ಇದ್ದೀನಿ. ಓಕೆ. ಸೂಪರ್. ತುಂಬ ಚೆನ್ನಾಗಿ ನಡೀತಾ ಇದೆ, ದೇವರ ದಯದಿಂದ ಚೆನ್ನಾಗಿ ನಡೀತಾ ಇದೆ. ಸೂಪರ್ ಸರ್. ಇನ್ನೂ ಚೆನ್ನಾಗಿ ಮಾಡಿ, ಇನ್ನೂ ದೊಡ್ಡದಾಗಿ ಬೆಳೀರಿ ಅಂತ. ಆಯ್ತು ಆಯ್ತು. ಸೊ ಥ್ಯಾಂಕ್ ಯು. ಆಯಿತು ಸರ್, ಥ್ಯಾಂಕ್ ಯು.
ಸರ್ ಕಸ್ಟಮರ್ ರಿವ್ಯೂ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಹೇಳಿ. ಸರ್ ನಿಮ್ಮ ಹೆಸರು ಸರ್? ಅಭಿಷೇಕ್ ಅಂತ. ಸರ್ ಇಲ್ಲಿ ಯಾವಾಗಿಂದ ಬರ್ತಾ ಇದ್ದೀರಾ? ನಿಮ್ಗೆ ಏನು ಇಷ್ಟ? ಇಲ್ಲಿ ನಾವು ಒಂದು 5-6 ವರ್ಷದಿಂದ ಬರ್ತಿದ್ವಿ. ಕಿಟ್ಟಿ ಹೋಟ್ಲ್ ಅಂದ್ರೆ ಹರ್ಕಲ್ವಾಡಿ ಫೇಮಸ್ಸು. ನಾವು ಯಾವ ಪ್ರತಿ ಸರಿ ಇಲ್ಲಿಗೆ ಬರೋದು. ಓಕೆ ಓಕೆ. ಏನು ಇಷ್ಟ ನಿಮ್ಗೆ ಇಲ್ಲಿ? ನಮಗಿಲ್ಲಿ ಚಿಕನ್ ತಿನ್ನಲ್ಲ ಕಮ್ಮಿ. ಅಂದ್ರೆ ನಾವಿಲ್ಲಿ ಬಂದ್ರೆ ಪಾರ್ಕು, ಗೊಜ್ಜು ಮತ್ತೆ ಡ್ರೈ, ಅದು ಬಿಟ್ಟರೆ ರೊಟ್ಟಿ, ಮುದ್ದೆ, ಪರೋಟ ಎಲ್ಲ ಚೆನ್ನಾಗಿರುತ್ತೆ ಊಟ. ಅದ್ರ ಬಗ್ಗೆ ತೊಂದರೆ ಇಲ್ಲ. 5 ವರ್ಷದಿಂದ ಇಲ್ಲೇ ಬಂದು ಇದು ಮಾಡೋದು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಕೊಡ್ತಾರೆ. ಓಕೆ. ಮತ್ತೆ ಕ್ವಾಂಟಿಟಿ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಅವಾಗಿಂದ ಕಸ್ಟಮರ್ ಕೇರ್ ಎಲ್ಲ ಚೆನ್ನಾಗಿದೆ. ಓಕೆ ಓಕೆ. ಅದನ್ನ ನಾವು ಫೋಕಸ್ ಮಾಡಿಬಿಟ್ಟು ನಾವು ಆಲ್ರೆಡಿ ಇಲ್ಲೇ ಬರೋದು. ಥ್ಯಾಂಕ್ ಯು ಸರ್. ಏನು ಹೆಂಗೆ ಕೂತಿದ್ದೀರಾ? ಯಾಕೆ ಇನ್ನೂ ಕರಗಿಲ್ವಾ? ಬೆಳಗ್ಗೆ ತಿಂದಿದ್ದು ಕರಗಿದೆಯಾ? ಕಾಯ್ತಾ ಇದ್ದೀವಿ, ಐಟಮ್ ಬರಬೇಕು. ಏನೇನು ಹೇಳಿದೆ ಅಷ್ಟೇ? 3 ಐಟಮಾ ರೆಡಿ? ಚಿಲ್ಲಿ, ಗೊಜ್ಜು, ಡ್ರೈ, ಮುದ್ದೆ, ಅಂಡ, ಪರೋಟ, ರೊಟ್ಟಿ. ಅಕ್ಕಿ ರೊಟ್ಟಿ ಇದೆ, ಪರೋಟ ಇದೆ. ನೋಡೋಣ, ಮುದ್ದೆ ಹೇಳಿದ್ವಿ. ಸೊ ಅದಕ್ಕೆ ವೆಯ್ಟಿಂಗು. ಎಲೆ ಹಾಕಿಬಿಟ್ಟು ಹೋಗಿದ್ದಾರೆ. ನಾವು ಪ್ರೈವೇಟ್ ರೂಮಲ್ಲಿದ್ದೀವಿ. VIP ರೂಮ್ ಕೊಟ್ಟಿದ್ದಾರೆ. VIP ರೂಮ್ ಬೆಂಗಳೂರಿಂದ ಬಂದಿದ್ದಾರೆ ಅಂತ VIP ರೂಮ್ ಕೊಟ್ಟಿದ್ದಾರೆ. ಚೆನ್ನಾಗಿತ್ತು ಇದೊಂಥರ. ನಾವು ಪ್ಲ್ಯಾನ್ ಮಾಡಬೇಕಿದ್ದಾರೆ ಅಲ್ಲ ಸಂಜಿತ್ತು? ಚೆನ್ನಾಗಿ ಜಾಗ. ಸೊ ಅದಕ್ಕೆ ಕಾಯ್ತಾ ಇದ್ದೀವಿ, ಬರಲಿ ಐಟಮ್ಸ್ ಎಲ್ಲ. ಫುಲ್ ಇವತ್ತು ಬೇಟೆ ಸಂಜಿತ್ ಅಂತೂ. ನಮ್ಮದು ಮೊದಲನೇ ಡಿಶ್ಶು ಏನು ಸರ್ ಇದು? ಪೋರ್ಕ್ ಚಿಲ್ಲಿ. ಓಕೆ, ಸೂಪರ್. ನೋಡಿ ನಮ್ಮ ಐಟಮ್ ಆಸೆ ಆಗ್ತಿದೆ ಎತ್ಕೊಂಡ್ಬಿಟ್ಟಿದ ತಕ್ಷಣ. ತಿನ್ಬಿಟ್ಟೆ ನಾನು. ನೀವೇ ನೋಡ್ತಾ ಇದ್ದೀರಾ? ಇನ್ನು ಪರ್ಮಿಷನ್ ತೊಗೊಳ್ಬೇಕಾ ಒಂದು? ಇದಕ್ಕೆಲ್ಲ ಪರ್ಮಿಷನ್ ಇಲ್ಲ. ಹಾಂ ಬಂಗಾರದಂಗೈತೆ. ಊಟನೇ ಎಷ್ಟು ಚಿಕ್ಕ ಕಟ್ ಮಾಡಿರೋದು ನೋಡು. ಎಷ್ಟು ಚಿಕ್ಕದಾಗಿ ಕಟ್ ಮಾಡೋರೆ. ಪೇಷನ್ಸ್ಗೆ ಸಲಾಮ್. ನೋಡಿ ನೋಡಿ ಎಷ್ಟು ಬಂತು. ಸಾಂಬಾರು, ಗೊಜ್ಜು ಅಂತಾರೆ ಇದನ್ನು. ಇಲ್ಲ ಸ್ವಲ್ಪ ದೊಡ್ಡ ಪೀಸಸ್ ಇದೆ. ಬಾರು ಮತ್ತು ಮಾಂಸ ಎಲ್ಲನೂ ಕರೆಕ್ಟಾಗಿದೆ. ಕಾಂಬಿನೇಷನ್ ಇದಂತೂ ಸಾಕದಾಗೈತೆ. ಚಿಲ್ಲಿ ನನಗೆ ಇಷ್ಟ ಆಗಿದ್ದೇನೆ ಈ ಸೈಜಸ್ ಕಟ್ ಮಾಡಿರೋದು. ನೋಡಿ, ದಪ್ಪ ಬಾರು, ಮೇಲ್ಗಡೆ ಪುಟಾಣಿದು, ಇಲ್ಲಿಷ್ಟು ಮಾಂಸ, ಪರ್ಫೆಕ್ಟ್ ಕಟ್ಟು. ಚೆನ್ನಾಗಿದೆ. ಇದು ಒಳ್ಳೆ ಸೈಡ್ ಡಿಶ್ಶು. ಇದೊಂದು ತರಿಸ್ಕೊಂಬಿಟ್ರೆ ನೀವು ಆರಾಮಾಗೆ 1 ಲೀಟ್ರ್ ಕೋಕ್ನ ಆರಾಮಾಗಿ ಕುಡಿಬೋದು. ಜೊತೆಗೆ 1 ಲೀಟ್ರ್ ಕೋಕ್ ತರಿಸ್ಕೊಂಡು ಇದನ್ನ ಸೈಡಲ್ಲಿ ಇಟ್ಕೊಂಡು ಆರಾಮಾಗಿ ಗೊತ್ತಾ, ಟೈಮ್ ಪಾಸು. ಚಿಕ್ಕದಾಗಲ್ಲ ಪಾಪ್ಕಾರ್ನ್ ಥರ ತಿಂತಾನೇ ಇರ್ಬೋದು. ಚೆನ್ನಾಗಿದೆ. ಮಾತಾಡ್ತಾನೆ ಇರ್ತೀವಿ, ಬಗ್ಗೆ ಇದ್ರ ಬಗ್ಗೆ ತಿಂತಾ ಇರ್ತೀವಿ. ಇನ್ನೊಂದಿಷ್ಟು ಡ್ರೈ ಬಂತು. ಚಿಕನಲ್ಲಿ ಯಾವ್ದಾರ ಒಂದು ತನ್ನಿ ಸಾಕು. ಚಿಕನಲ್ಲಿ ಒಂದೇ ಒಂದು ತರಿಸ್ತೀವಿ, ಸಲ ಜಾಸ್ತಿ ಇದ್ದೀರಾ? ಇದು ಜಾಸ್ತಿ ಕ್ವಾಂಟಿಟಿ ಅನಿಸ್ತಾ ಇದೆ ನನಗೆ, ಯಾಕಂದರೆ ಚಿಕ್ಕದಾಗಿ ಕಟ್ ಮಾಡೋದ್ರಿಂದ. ಬೇರೆ ಪಕ್ಕದಕ್ಕೆ ಹೋಗಿ ಬಲ್ಸೆ ಬತ್ತಲ್ಲ. ಸೊ ಎಲ್ಲ ಬಂದ್ಬಿಡ್ತು ಇವಾಗ. ಇದಂತೂ ವೀಡಿಯೋ ಮಾಡಿಬಿಟ್ವಿ, ಸಾಕಾದಾಗಿತ್ತು. ಚಿಲ್ಲಿ ಮಾತ್ರ ಮಸ್ಟ್ ಟ್ರೈ. ನೆಕ್ಸ್ಟು ಡ್ರೈ, ಪೋರ್ಕ್ ಡ್ರೈ ಮತ್ತು ಇದು ಗೊಜ್ಜು, ಪೋರ್ಕ್ ಗೊಜ್ಜು ಅಥವಾ ಪೋರ್ಕ್ ಸಾಂಬಾರಿನ ಪೀಸು ಕೊಡ್ತಾರೆ. ಆಮೇಲೆ ಇದರಲ್ಲೂ ಪೆಪ್ಪರ್ ತರಿಸಿದ್ವಿ, ಅಂದರೆ ಡ್ರೈ ತರಿಸಿದ್ವಿ. ಚಿಕನಲ್ಲಿ ಕೂಡ ಡ್ರೈ ತರಿಸಿದ್ವಿ, ಅದು ಆ ಕಡೆ ಇದೆ. ಈಗ ನೆಕ್ಸ್ಟ್ ಯಾವುದು ಇಟ್ಕೋಣ? ಪೋರ್ಕ್ ಡ್ರೈ ಹೋಗೋಣ. ಒಂದು ಒಳ್ಳೆ ಪಾರು, ಒಳ್ಳೆ ಮಟನ್ನು. ಆ ಪೆಪ್ಪರ್ ನೋಡ್ತಾ ಇದ್ದೀರಾ ಹೆಂಗಿದೆ? ತಿನ್ನಿ. ಕರ್ಗೋಯ್ತು. ಸಾಕತ್ತು ಸಾಫ್ಟು, ಸೂಪರಾಗಿ ಬೆಂದೈತೆ. ಅದ್ಭುತ. ಪೆಪ್ಪರು ಘಮ ಅಲ್ಟಿಮೇಟ್. ಲೈಟಾಗಿ ಸ್ಪೈಸಿ. ಹಾಂ ಅಲ್ಟಿಮೇಟ್, ಚೆನ್ನಾಗಿದೆ. ಸರಿ, ಇವಾಗ ಒಂದು ಬೋನ್ಲೆಸ್ ಅಂದರೆ ಭಾರಿ ಇಲ್ದಿರ ಬರೀ ಮಟನ್ ಮಾಂಸ ಪೀಸ್ ಮಾತ್ರ ಸಿಕ್ತು. ಅದು ಕೂಡ ಚೆನ್ನಾಗಿ ಬಂದಿದೆ, ಸಖತ್ ಸಾಫ್ಟ್ ಆಗಿದೆ. ಡ್ರೈ ಅಂತ ಅದು ಸ್ವಲ್ಪ ವೆಟ್ ಆಗಿರುತ್ತೆ. 100% ಡ್ರೈ ಬೇಕು ಅಂದರೆ ಚಿಲ್ಲಿ ತೊಗೊಳ್ಳಿ. ಚಿಕ್ಕ ಪೀಸು. ಇದು ಸ್ವಲ್ಪ ದೊಡ್ಡ ಪೀಸ್ ಬರುತ್ತೆ, ಸ್ವಲ್ಪ ವೆಟ್ ಇರುತ್ತೆ. ಮತ್ತು ಪೆಪ್ಪರ್ ಡ್ರೈ ಅಂದರೆ ಇದೇ ಕೊಡೋದು.
ಚಿಕ್ಕ ಚಿಕ್ಕ ಮೂಳೆ ಸಿಗ್ತಾ ಇರುತ್ತೆ ಅಷ್ಟೇ. ಹೆಂಗಿದೆ ಸರ್ ಇದು? ಇದು ಅದು ಡಾಮಿನೇಟ್ ಮಾಡ್ಬಿಡ್ತಲ್ಲ. ಇದು ಯಾರು ಸಖತ್ತಾಗಿದೆ. ಇದಂತೂ ಇನ್ನೂ ಸಖತ್ತಾಗಿದೆ. ಇದು ಈಗ ನೆಕ್ಸ್ಟು ಅದಕ್ಕೆ ಹೋಗೋಣ ನೆಕ್ಸ್ಟ್ ಡಿಶ್ಗೆ. ಲೆವೆಲ್ ಇದು ಅದು ಇನ್ನೆಷ್ಟು ಸಖತ್ತ ಇರ್ಬೋದು. ಸೊ ತಾವಳಿ ಸಂಜೆ ಬನ್ನಿರಿ, ತಿನ್ನಿರಿ, ಎತ್ಕೊಳ್ರಿ. ನಮಗೆ ಅಂತ ಅವರೇ ಚುಚ್ಚಿಟ್ಬಿಟ್ಟವ್ರು ಆಲ್ರೆಡಿ. ಇದ್ರಲ್ಲಿ ಜಾಸ್ತಿ ಇದೆ ಬಾರು. ಲೈಟು ಚಿಲ್ಲಿ ಸ್ಪೈಸಿ, ಡ್ರೈ, ಮೀಡಿಯಮ್ ಸ್ಪೈಸಿ. ಇದು ಗೊಜ್ಜು ಅಥವಾ ಸಾರು ಸ್ವಲ್ಪ ಮೀಡಿಯಮ್. ಬಟ್ ನಾಟಿ ಸ್ಟೈಲು ಆ ಸಾರು ಫ್ಲೇವರು ಅದ್ಭುತ. ಮುದ್ದೆ ಕಾಂಬಿನೇಷನ್ ಸೂಪರ್ ಇರುತ್ತೆ. ನಾವು ಮುದ್ದೆ ಹೇಳಿದ್ದೀವಿ, ಮುದ್ದೆ ಬರಬೇಕು. ಆಮೇಲೆ ಅಕ್ಕಿ ರೊಟ್ಟಿ ಸಿಗುತ್ತೆ. ಅಕ್ಕಿ ರೊಟ್ಟಿಗೆ ಡ್ರೈ ಇದು ಈ ಕಾಂಬಿನೇಷನ್ ಸೂಪರ್ ಇರುತ್ತೆ. ಇದು ಚೆನ್ನಾಗಿರುತ್ತೆ. ಪರೋಟ ಸಿಗುತ್ತೆ ಅವ್ರ ಹತ್ರ. ಯಾವ್ದು ಬೇಕಾದ್ರೂ ಟ್ರೈ ಮಾಡ್ಬೋದು. ಇದು ಎರಡಕ್ಕೂ ಹೊಂದ್ಕೊಂಡು ಹೋಗುತ್ತೆ. ಇದು ಮಾತ್ರ ಸುಮ್ಮನೆ ಸೈಡಲ್ಲಿ ಹಂಗೆ ತಿಂತಾ ಇರೋಕ್ಕೆ, ಇದು ಟೈಮ್ ಪಾಸ್ಗೆ ನೆಂಚ್ಕೊಳಕ್ಕೆ. ಸೊ ಮುದ್ದೆ ಬರಬೇಕು. ಅಷ್ಟರಲ್ಲಿ ಆ ಚಿಕನ್ದು ಡ್ರೈ ರಿವ್ಯೂ ಗಗನ್ ಅವ್ರು ಹೇಳ್ತಾರೆ. ಯಾಕಂದರೆ ನಾವು ಇವತ್ತು ಮುಟ್ಟಲ್ಲ ಅದನ್ನು. ಚಿಕನ್ ಎಲ್ಲ ಊಟದಲ್ಲ ಇದು ನಿಮಗೆ. ನಿಮ್ದು ಇವತ್ತು ನನ್ನ ಅವ್ರ ಗುಂಪಿಗೆ ಸೇರಿಸ್ಕೊಂಡಿಲ್ಲ, ಹೊರಗಡೆ ಇಟ್ಬಿಟ್ಟಿದ್ದಾರೆ. ಇರಲಿ, ಪರವಾಗಿಲ್ಲ. ಸೊ ನಮ್ಮ ಪಾಟು, ನಮ್ಮ ಒಂದು ಸಿಲಬಸ್ನು ನಮ್ಗೆ ಕೊಟ್ಟಿದ್ದಾರಲ್ಲ, ಅದೇ ಖುಷಿ. ಎನಿವೆ, ಮಸಾಲೆ ಫುಲ್ಲು ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತಾ ಇದೆ. ಟೇಸ್ಟ್ ಮಾಡ್ಬಿಡ್ತೀನಿ. ಚೆನ್ನಾಗಿದೆ. ಏನ್ರಿ ಮಸಾಲೆ ಇದು? ಸೇಮ್ ಮಸಾಲೆನಾ ಅದು? ಇದು ಡ್ರೈ ಪೆಪ್ಪರ್ ಡ್ರೈ ಅಲ್ಲ, ಇಲ್ಲಿ ಯಾರು ಡ್ರೈ ಮಾಡಿದಾರಲ್ಲ. ಚಿಲ್ಲಿ. ಹೌದಾ? ಏನೋ ಗೊತ್ತಿಲ್ಲ, ಕಲರ್ ಸ್ವಲ್ಪ ಸಿಮಿಲರ್ ಆಗಿದೆ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಹಾಗೆ. ಬಟ್ ಚೆನ್ನಾಗಿದೆ ಇದು. ಕರೆಕ್ಟ್ ಇದೆ. ತುಂಬ ಜಾಸ್ತಿನೂ ಇಲ್ಲ, ಪರ್ಫೆಕ್ಟ್ ಆಗಿದೆ. ಒಂಚೂರು ನಿಂಬೆ ನಿಂತ್ಕೊಂಡು ನೋಡಿ ಎಂತೆಂಥ ಈರುಳ್ಳಿ ಇದೆ ಪೀಸು ಇಲ್ಲಿ. ನೋಡಿರಿ ಇಲ್ಲಿ ಈ ಪೀಸ್ ಈರುಳ್ಳಿನ ನಂಚ್ಕೊಂಡು ತಿಂದರೆ ಏನು ಮಜಾ ಇರುತ್ತೆ. ಏನು ಹೇಳಿ, ಈ ಪೀಸ್ಗಳು, ಈ ಟೇಸ್ಟು, ಈ ಮಸಾಲೆ ನೋಡ್ತಾ ಇದ್ರೆ ಕೋಕೆ ನೆನಪಾಗುತ್ತೆ. ಎಲ್ಲಿ ತರಲೇ ಇಲ್ಲ. ಹೋಗ್ರಿ ನೀವೇ. ಲೇಟ್ ಆಗುತ್ತೆ, ಹೋಗ್ರಿ. ಎದೋಳ್ರಿ, ಹೋಗ್ರಿ. ಹೋಗ್ರಿ ತಗೊಬರ್ರಿ. ಸೊ ಬಂದ್ಬಿಡ್ತು ನಮ್ಮ ಮುದ್ದೆ ಮತ್ತು ಅನ್ನ ತರಿಸಿದ್ವಿ. ಕಪ್ಪಲ್ಲಿ ಸಾರು ಕೊಟ್ಟಿದ್ದಾರೆ. ಆಹಾ, ಎಷ್ಟು ಗಟ್ಟಿಯಾಗಿದೆ. ಮುದ್ದೆಯನ್ನು ಕಟ್ ಮಾಡಿ, ರೋಲ್ ಮಾಡಿ, ಮುಳಗಿಸಿ. ಮುದ್ದೆ ಇಷ್ಟು ಚಿಕ್ಕದಾಗಿದೆ ಅಂತ ಕನ್ಫ್ಯೂಸ್ ಆಗಬೇಡಿ. ಒಂದು ಮುದ್ದೆನ ಇಬ್ಬರೂ ಕಟ್ ಮಾಡ್ಕೊಂಡಿದ್ವಿ. ಜಾರ್ಕೊಂಡು ಹೊಟ್ಟೈತೆ ಒಳಗಡೆ. ಆಚೆ ಸೌಂಡ್ ಬರ್ತಾಯಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದ್ಭುತವಾಗಿದೆ. ಆವಾಗಲೇ ನಾವು ಇದು ಏನೋ ಗೊಜ್ಜು, ಅಂದರೆ ಗೊಜ್ಜು ಅಂತ ತರಿಸಿದ್ವಲ್ಲ, ಅದೇ ಇದು ಸಾರು. ಅದು ಪೋರ್ಕ್ ಸಾರು. ಅದನ್ನು ಪೀಸಸ್ ಎತ್ಬಿಟ್ಟು ಅದನ್ನು ಗೊಜ್ಜು ಅಂತ ಕೊಡ್ತಾರೆ. ಇಲ್ಲೆಲ್ಲ ಗೊಜ್ಜು ಅಂತ ಕರೀತಾರೆ ಅದನ್ನು. ಗೊಜ್ಜು ಅಂತ ಕೇಳಿದ್ರೆ ಅದನ್ನು ಕೊಡ್ತಾರೆ, ಬರೀ ಪೀಸಸ್ಸು. ಅದರದ್ದೇ ಸಾರಿದು. ಸೊ ಆ ಪೋರ್ಕಿನ ಫ್ಲೇವರು ಮತ್ತು ಆ ಮಸಾಲೆ ಅದ್ಭುತ. ಒಂಥರ ಇದು ರೆಡ್ ಕಲರ್, ಅದು ತರಿಯಾಗಿ ರುಬ್ಬಿರೋದು, ಕಾಯಿ ತುರಿ ಅವೆಲ್ಲ ಸಿಗ್ತಾ ಇರುತ್ತೆ. ತರಿಯಾಗಿ ರುಬ್ಬಿರೋ ಮಸಾಲ ಕ್ಲೋಸಪ್ಪಲ್ಲಿ ಕಾಣಿಸುತ್ತೆ ನೀಟಾಗಿ. ಚೆನ್ನಾಗಿದೆ. ಮುದ್ದೆ ಸೂಪರಾಗಿದೆ. ಹೀಗೆ ಅನ್ನಕ್ಕೆ ಹಾಕ್ಕೊಂಡು ಗಟ್ಟಿಯಾದ ಸಾರು. ಬಿಸಿ 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 ಅನ್ನ. ಅದ್ಭುತ. ಒಂದು ಅಥೆಂಟಿಕ್ ನಾಟಿ ಸ್ಟೈಲ್ ಊಟ ತಿನ್ನಬೇಕು ಅಂದರೆ ಮಸ್ಟ್ ವಿಸಿಟ್ ಜಾಗ ಸುತ್ತಮುತ್ತ ಇದ್ದರೆ, ಕಡೆನ ಬಂದಿದ್ದರೆ. ಇಲ್ಲಂದರೆ ಒಂದ್ಸಲ ಯಾವತ್ತಾದರೂ ಈ ಥರ ತಿನ್ನಬೇಕು ಅಂತಲೇ ಟ್ರಾವೆಲ್ ಮಾಡಿಕೊಂಡು ಆರಾಮಾಗಿ ಬರ್ಬೋದು. ನೀವೇನೋ ಪೋರ್ಕ್ ಪ್ರಿಯರ್ ಆಗಿದ್ದರೆ ವಿಸಿಟ್ ಮಾಡಿ. ಸೊ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಅವಾಗ ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗುತ್ತೆ. ಸೊ ಬಂದಾಗ ಮೇಯ್ನಾಗಿ ನಾವೇನು ತರಿಸ್ಕೊಂಡೆ ಆ 3 ಐಟಮು ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಅದರಲ್ಲಿ ಏನು ಬಿಟ್ರು ನೀವು ಆ ಚಿಲ್ಲಿ ಮಾತ್ರ ಬಿಡಬೇಡಿ. ಚಿಲ್ಲಿ ಮಾತ್ರ ಮಸ್ಟ್ ಟ್ರೈ. ಚಿಲ್ಲಿ ಮಾತ್ರ ಮಸ್ಟ್ ಟ್ರೈ. ಅದಾದಮೇಲೆ ಪೆಪ್ಪರು, ಅದಾದಮೇಲೆ ಗೊಜ್ಜು. ಸೊ ಈ ಲೆವೆಲ್ ಇದು ಫಸ್ಟ್ ಫೇವ್ರೇಟ್, ಸೆಕೆಂಡ್ ಫೇವ್ರೇಟ್, ಥರ್ಡ್ ಫೇವ್ರೇಟ್. ಗೊತ್ತಾಯ್ತಲ್ಲ? ಈ ರೇಂಜಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ನಿಮ್ಮ ಪೋರ್ಕ್ ಫ್ರೆಂಡ್ಸ್ ಯಾರ್ಯಾರಿದ್ದಾರೆ, ಫೇವ್ರೇಟ್ ಯಾರ್ಯಾರಿದೆ, ಅವ್ರಿಗೆಲ್ಲರೂ ಈ ವಿಡಿಯೋನ ಶೇರ್ ಮಾಡಿ. ಮಸ್ಟ್ ವಿಸಿಟ್ ಜಾಗ. ಸಂಜಿತ್ ಅಪ್ರೂವ್ಡ್.
ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮಗೆ ಈ ಸಲ ವೀಡಿಯೋದಲ್ಲಿ ಸಾಥ್ ಕೊಟ್ಟಿಲ್ಲ, ಲಾಸ್ಟ್ ವೀಡಿಯೋದಲ್ಲಿ ಸಾಥ್ ಕೊಟ್ಟಿದ್ರು, ದೂರ ಕೊಟ್ಟಿದ್ದಾರೆ ಬರೀ ಚಿಕನ್ ತಿನ್ಕೊಂಡು. KGK ಗಗನ್ ಅವರ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಸಂಜಿತ್ ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರೀಲೇಬೇಡಿ. ಎಕ್ಸ್ಕ್ಲೂಸಿವ್ ಕಂಟೆಂಟ್ಸು, ಅನ್ಎಡಿಟೆಡ್, ಅನ್ಫಿಲ್ಟರ್ಡ್, ಅನ್ಸೆನ್ಸರ್ಡ್ ಬೇಕು ಅಂದರೆ ನೀವು sanjitsapaliya.onlyfans.com ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.